ಸೊ ಒಂದು ಕಡೆ ನಗುನೂ ಬರುತ್ತೆ, ಒಂದು ಕಡೆ ಕೋಪನೂ ಬರುತ್ತೆ. ರಾಶಿಕಾ ರಕ್ಷಿತಾಗೆ ಕಳಪೆ ಕೊಡ್ತಾವಳೆ. ಏನು ಹೇಳ್ತಾವಳೆ, ಗಿಲ್ಲಿ ಜೊತೆ ರಘು ಜೊತೆ ನಮ್ಮನ್ನು ಮಾತಾಡೋಕ್ಕೆ ನೀನು ಬಿಡಲ್ಲ ಅಂತ ಹೇಳ್ತಾವಳೆ. ರಕ್ಷಿತಾ ಏನಂದರೆ, ಅವಳ ಹತ್ರ ಒಂದು ಗುಣ ಏನಂದರೆ, ಅವಳ ಹತ್ರ ಯಾರಾದರೂ ಚೆನ್ನಾಗಿದ್ದರೆ ಅವಳ ಜೊತೆನೇ ಇರಬೇಕು. ಬೇರೆ ಯಾರಾದರೂ ಅವ್ರ ಹತ್ರ ಬಂದರೆ ಅವಳು ಸಹಿಸಲ್ಲ. ಆ ಮನೇಲಿರೋರಿಗೆ ಅದು ನೋಡಿದ್ರೆ ಅವ್ರಿಗೆ ಕೋಪ ಬರುತ್ತೆ, ಅದು ನಮಗೆ ನಗು ಬರ್ತೈತೆ. ಅದನ್ನು ಒಂದು ಕಡೆ ನೋಡೋಕ್ಕೋದ್ರೆ ಕೆಟ್ಟದು ಅಂತಲೂ ಅನಿಸುತ್ತೆ, ಇನ್ನೊಂದು ಕಡೆ ಒಳ್ಳೆಯದು ಅಂತಲೂ ಅನಿಸುತ್ತೆ. ನನ್ನ ಪ್ರಕಾರ ಅದು ಒಳ್ಳೆಯದೇ. ಇವಾಗ ಕಾವ್ಯ ಗಿಲ್ಲಿ ಅಷ್ಟು ಚೆನ್ನಾಗಿದ್ದರು, ಗಿಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದ ಕಾವ್ಯಗೆ. ಆದರೆ ಕಾವ್ಯ ಯಾರಾದರೂ ಏನಾದರೂ ಗಿಲ್ಲಿನ ಹೇಳಿದ್ರೆ ಈಸಿಯಾಗಿ ಬಿಟ್ಕೊಟ್ಬಿಡ್ತಾಯಿದ್ಲು. ರಕ್ಷಿತಾ ಹಂಗಲ್ಲ, ಅವಳಿಗೆ ಒಳ್ಳೇದಾದರೂ ಸರಿ ಕೆಟ್ಟದಾದರೂ ಸರಿ ಅವಳು ಒಳ್ಳೆ ರೀತಿಯೇ ನೋಡ್ತಾಳೆ. ಅದು ನೋಡಿದ್ರೆ ಕಾವ್ಯ ಗಿಲ್ಲಿಗಿಂತ ರಕ್ಷಿತಾ ಗಿಲ್ಲಿದೆ ತುಂಬ ಚೆನ್ನಾಗೈತೆ ಫ್ರೆಂಡ್ಶಿಪ್ಪು. ಇವಾಗ ರಕ್ಷಿತಾ ಯಾರನ್ನಾದ್ರೂ ಒಬ್ಬನ ಇಷ್ಟಪಟ್ಟಳು ಅಂದರೆ ಹೇಳಿದ್ದೆಲ್ಲ ಮಾಡ್ತಾಳೆ ಅವಳು. ಅವಳು ಇಷ್ಟಪಟ್ಟಿರೋರು ಏನಾದರೂ ತಂದ್ಕೊಡು ಅಂದರೂ ತೊಗೊಂಬಂದು ಕೊಡ್ತಾಳೆ, ಏನಾದರೂ ಮಾಡಿಕೊಡು ಅಂದರೂ ಮಾಡಿಕೊಡ್ತಾಳೆ. ಅವಳು ಬೇಜಾರಂತಲೇ ಪಡಲ್ಲ. ಇವಾಗ ಎಕ್ಸಾಂಪಲ್ಲು, ಅವನು ಧನುಷು ಕಾವ್ಯನ ಗಿಲ್ಲಿ ಹತ್ರ ಸೇರಬೇಡ, ನೀವು ಕೈಗಳು ಹಿಡ್ಕೊಂಡು ಓಡಾಡ್ತೀರಾ, ಅದು ನೋಡೋಕ್ಕಾಗಲ್ಲ ಅಂದಿದ ತಕ್ಷಣ ಗಿಲ್ಲಿನ ಎಷ್ಟು ಬೇಗ ಬಿಟ್ಕೊಟ್ಬಿಟ್ಲು. ಆದರೆ ಗಿಲ್ಲಿ ಕಾವ್ಯನ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ಕೊಂಬಂದ. ಒಂದು ನಾಮಿನೇಷನಲ್ಲಾಗಲಿ, ಒಂದು ಟಾಸ್ಕಲ್ಲಾಗಲಿ, ಪ್ರತಿಯೊಂದರಲ್ಲೂ ಅವಳನ್ನ ಸಪೋರ್ಟ್ ಮಾಡ್ಕೊಂಬಂದ. ಎಲ್ಲೂ ಬಿಟ್ಕೊಟ್ಟಿಲ್ಲ 100 ದಿವಸದಿಂದ. ಅದೇ ಶನಿವಾರ ಸುದೀಪ್ ಸರ್ ಬಂದು ಗಿಲ್ಲಿಗೆ ಒಂದು 5 ರೀಸನ್ ಕೊಟ್ಟು ನಾಮಿನೇಷನ್ ಮಾಡು ಅಂದರು. ಗಿಲ್ಲಿ ಹೇಳಿಲ್ಲ. ಗಿಲ್ಲಿ ಹೇಳ್ಬೋದಾಗಿತ್ತು, ಆದರೆ ಅವನ ಮನಸ್ಸಲ್ಲಿ ಏನಿದೆ ಅದನ್ನೇ ರೀಸನ್ ಇಟ್ಕೊಂಡು ಎಲ್ಲರೂ ಅದು ನಾಮಿನೇಷನ್ ಮಾಡ್ತಾರೆ ಅಂತ ಗಿಲ್ಲಿಯಲ್ಲಿ ಬಿಟ್ಕೊಟ್ಟಿಲ್ಲ ಅವಳನ್ನ. ಅಲ್ಲಿ ಗಿಲ್ಲಿ ಹೇಳಿದಿದ್ರೆ ಹೀರೋ ಆಗ್ತಾಯಿದ್ದ. ಆದರೆ ಇವಳನ್ನ ತೊಂದರೆಯಲ್ಲಿ ಸಿಕ್ಕಿಸ್ಬಾರ್ದು ಅಂದ್ಬಿಟ್ಟು ಅವನು ಹೀರೋ ಆಗಲಿಲ್ಲ. ಇಷ್ಟೆಲ್ಲ ನೋಡ್ಕೊಂಬಂದು ಕಾವ್ಯ ಏನಕ್ಕೆ ಗಿಲ್ಲಿನ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾವಳೆ. ಮನೇಲಿ ಎಲ್ಲರೂ ಅವರಿಬ್ಬರು ಚೆನ್ನಾಗಿರೋದು ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಆದರೂ ಅವಳು ಎಷ್ಟು ಅವಮಾನ ಮಾಡ್ತಾವಳೆ ಗಿಲ್ಲಿಗೆ. ಅವ್ನು ಮಾತಾಡ್ಸೋ ಪಾಪ ಎಷ್ಟು ಪ್ರಯತ್ನ ಪಡ್ತಾನೆ ಮಾತಾಡ್ಸೋದಕ್ಕೆ. ಮುಖ ಒಂಥರ ಮಾಡ್ತಾಳೆ, ಗದರ್ತಾಳೆ. ಅವನೇನಾದ್ರು ಕೈ ಹಿಡ್ಕೊಂಡ್ರೆ ಒದ್ರಕೊಂಡು ಮುಖ ಇದು ಮಾಡ್ಕೊಂಡು ಹೋಗ್ತಾಳೆ. ಇದು ನೋಡ್ತಾ ಇದ್ರೆ ನಮಗೆ ಗಿಲ್ಲಿ ಮೇಲೆ ಕೋಪ ಬರ್ತಾಯಿದೆ. ರಕ್ಷಿತಾದು ಹಂಗೆ ಆಗಿರೋದು. ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಾವಳೆ. ರಕ್ಷಿತಾ ಗಿಲ್ಲಿ ಆ ರೀತಿ ಮಾತಾಡ್ಸ್ಕೊಂಡು ಹೋಗ್ತಾನಲ್ಲ ಕಾವ್ಯ ಹತ್ರ, ಆವಾಗ ಅವಳು ಇಂಡೈರೆಕ್ಟಾಗಿ ಹೇಳ್ತಾಳೆ, ನೀನು ಆ ರೀತಿ ಮಾತಾಡ್ಸ್ಕೊಂಡು ಹೋಗಬೇಡ, ಮಾತಾಡದೇ ಇರೋರನ್ನ ಮೇಲ್ಬಿದ್ದು ಹೋಗಬೇಡ ಅಂತ ಅಷ್ಟು ಕ್ಲೀನಾಗಿ ಹೇಳ್ತಾಳೆ ಪಾಪ ಅವಳು. ಇವಾಗ ಟ್ರೂ ಫ್ರೆಂಡ್ಶಿಪ್ ಅಂದರೆ ಅದು ಗಿಲ್ಲಿ ರಕ್ಷಿತಾದು. ಇವಾಗ ರಾಶಿಕಾ ರಕ್ಷಿತಾ ರಘು ಒಂದು ಟಾಸ್ಕ್ ಆಡ್ತಾರೆ, ಅದರಲ್ಲೂ ಒಬ್ಬರು ಹೊರಗಡೆ ಹೋಗಬೇಕು ಅಂತ ಆಗುತ್ತೆ. ಆದರೆ ರಾಶಿಕಾ ಒಪ್ಪಲ್ಲ, ನಾನು ಹೋಗಲ್ಲ, ನಾನು ಮೊದಲಿಂದ ಚೆನ್ನಾಗಿ ಆಡ್ಕೊಂಬಂದಿದ್ದೀನಿ ಅಂತ ಹಠ ಮಾಡ್ತಾಳೆ. ರಘು ಅವರು ಸರಿ ನಾನೇ ಹೋಗ್ತೀನಿ ಬಿಡು ಅಂದಿದ ತಕ್ಷಣ, ಆದರೆ ರಕ್ಷಿತಾ ಏನು ಮಾಡಿದ್ಲು, ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಳು. ರಘು ಹೋಗ್ತೀನಿ ಅಂದಿದ ತಕ್ಷಣ ಇಲ್ಲ ನಾನೇ ಹೋಗ್ತೀನಿ ಅಂತ ಎಷ್ಟು ಚೆನ್ನಾಗಿ ಬಿಟ್ಕೊಟ್ಬಿಟ್ಲು ಪಾಪ ಅವಳು. ಇವಾಗ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರು ಒಂದು ಫ್ರೆಂಡ್ಸು ಅಂತ ಮಾಡಿದರೆ ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಆಚೆ ಹೋಗೋಕ್ಕೂ ಅವ್ರು ರೆಡಿಯಾಗಿರ್ತಾರೆ. ಇವಾಗ ಗಿಲ್ಲಿ ಕಾವ್ಯನ ಫ್ರೆಂಡ್ಶಿಪ್ ಮಾಡ್ದ, ಆದರೆ ಕಾವ್ಯಗೋಸ್ಕರ ನಾಮಿನೇಟ್ ಆಗೋಕ್ಕೂ ರೆಡಿ ಇರ್ತಾನೆ. ಅದೇ ರೀತಿ ಇವಾಗ ರಕ್ಷಿತಾ ಗಿಲ್ಲಿನ ಮತ್ತು ರಘುನ ಅಷ್ಟು ಫ್ರೆಂಡ್ಶಿಪ್ ಮಾಡ್ಕೊಂಡವಳೆ, ಅವರಿಬ್ರಿಗೋಸ್ಕರ ಅವಳು ಹೋಗೋಕ್ಕೂ ರೆಡಿಯಾಗಿದ್ದಾಳೆ. ಇಲ್ಲಿ ಗಿಲ್ಲಿನ ರಕ್ಷಿತಾ ನೋಡ್ತಾ ಇದ್ದರೆ ಇಬ್ರದ್ದು ಒಂದೇ ಮೈಂಡ್ ಸೆಟ್ಟು. ಇದನ್ನು ನೋಡಿ ಸ್ವಲ್ಪ ಜನ ಏನಂತಾರೆ, ಫ್ರೆಂಡ್ಶಿಪ್ ಅಂದರೆ ಕಾವ್ಯ ಗಿಲ್ಲಿ ಥರ ಇರಬೇಕು ಅಂತಾರೆ. ಆದರೆ ನನಗಲ್ಲ, ರಕ್ಷಿತಾ ಗಿಲ್ಲಿ ಥರ ಇರಬೇಕು ಫ್ರೆಂಡ್ಶಿಪ್ ಅಂದರೆ ನನಗನ್ಸೋದು. ನಿಮಗಿದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.